ನಮಸ್ಕಾರ. ನಮಗೆಲ್ಲ ಗೊತ್ತಿದ್ದಂಗೆ ಈ ಎಲ್ಲ ಜಾತಿಗಳು ರೂಪುಗೊಂಡಿದ್ದು ನಾವು ಮಾಡುವ ಕಾಯಕದ ಆಧಾರದ ಮೇಲೆ, ವೃತ್ತಿ ಆಧಾರದ ಮೇಲೆ. ಆ ವೃತ್ತಿಗೆ ಅನುಗುಣವಾಗಿ ಆತನ ವ್ಯಕ್ತಿತ್ವ ನಿರ್ಧಾರ ಆಗ್ತದೆ ಅನ್ನೋದ್ರ ಆಧಾರದ ಮೇಲೆ ನಾವು ಜಾತಿಗಳನ್ನು ಸೃಷ್ಟಿ ಮಾಡ್ಕೊಂಡಿವಿ. ಇದು ಯಾವ ದೇವರು ಸೃಷ್ಟಿ ಮಾಡಿದಂಥದ್ದು ಅಲ್ಲ. ಆಮೇಲೆ ಯಾವ ಜಾತಿ ಉಚ್ಚನೂ ಅಲ್ಲ, ಯಾವ ಜಾತಿ ಕನಿಷ್ಠನೂ ಅಲ್ಲ. ಉನ್ನತ ಜಾತಿಯೊಳಗೆ ಅದಾನ ಅಂದ ಮಾತ್ರಕ್ಕೆ ಆತನ ವ್ಯಕ್ತಿತ್ವ ಭಾರಿ ಶ್ರೇಷ್ಠ ಇರುವುದಿಲ್ಲ, ಕೀಳು ಜಾತಿಯವ ಅಂದ ಮಾತ್ರಕ್ಕೆ ಆತನ ವ್ಯಕ್ತಿತ್ವ ಕನಿಷ್ಠ ಇರುವುದಿಲ್ಲ. ಅಷ್ಟಕ್ಕೂ ಜಾತಿಯೊಳಗೆ ಶ್ರೇಷ್ಠ ಕನಿಷ್ಠ ಅನ್ನೋದೇ ಇಲ್ಲ. ಯಾಕಂದ್ರೆ ನಮ್ಮ ಶರಣರ ಪ್ರಕಾರ ಕಾಯಕ ದೊಡ್ಡದು, ಅದು ಸಣ್ಣದೋ ದೊಡ್ಡದು ಅಂತ ಅವ್ರು ನೋಡುವುದಿಲ್ಲ. ಕಸ ಹುಡುಗು ಕಾಯಕನೂ ಶ್ರದ್ಧೆಯಿಂದ ಮಾಡಿದ್ರೆ ಅದು ದೇವರಿಗೆ ಮುಟ್ಟುತ್ತದೆ. ನಾವು ಮಾಡುವ ಪ್ರತಿ ಕೆಲಸನೂ ದೊಡ್ಡದು, ಸಮಾನವಾಗಿ ಎಲ್ಲ ಕಾಯಕವನ್ನು ಕಂಡಂಥ ಧೀರರು ನಮ್ಮ ಶರಣರು. ನಿಜವಾಗ್ಲೂ ಸಮಾನತೆಗಾಗಿ ಹೋರಾಡಿದವ್ರು ಯಾರೇ ಇದ್ರೆ ಅದು ಶರಣರು ಮಾತ್ರ. ಇವತ್ತಿಗೂ ನಮ್ಮ ಭಾರತದೊಳಗೆ ಸಾಕಷ್ಟು ತಾರತಮ್ಯಗಳು, ಜಾತಿಗಳ ಮಧ್ಯೆ ತಮ್ಮ ಹೊಟ್ಟಿಲೆ ಹುಟ್ಟಿದ ಮಕ್ಕಳ ಮಧ್ಯೆನೇ ತಾರತಮ್ಯ ಮಾಡ್ತಾರೆ. ಅಂಥ ಕಾಲದೊಳಗೆ ನಾವು ಇವತ್ತಿಗೆ ರಾಜಕಾರಣದ ಫಲವಾಗಿನೋ ಅಥವಾ ನಮ್ಮ ಮನಸ್ಥಿತಿಗಳ ಫಲವಾಗಿನೋ ಅಥವಾ ನಮ್ಮ ಆರ್ಥಿಕತೆಯ ಭರದೊಳಗೋ ಅಥವಾ ನಮ್ಮಲ್ಲಿನ ಸಂಕುಚಿತ ಭಾವನೆಗಳ ಭರದೊಳಗೋ ಹಿಂಗಾಗ್ಲಿಕ್ಕತ್ತದ ಗೊತ್ತಿಲ್ಲ. ಆದರೂ ನಾವು ಒಬ್ಬ ವ್ಯಕ್ತಿಯನ್ನು ಆತನ ಜಾತಿಯಿಂದ ಅಳೆಯುವುದು ಬಹಳ ದೊಡ್ಡ ತಪ್ಪಾಗ್ತದೆ. ಈಗ ಎಷ್ಟು ಜನರ ಮಕ್ಕಳು ಅವ್ರವ್ರ ಮೂಲ ವೃತ್ತಿಯನ್ನು ಮಾಡ್ತಾರೆ ಹೇಳ್ರಿ? ಯಾರೂ ಮಾಡೋದಿಲ್ಲ. ಕುಂಬಾರರು, ಎಷ್ಟು ಜನ ಕುಂಬಾರರ ಮಕ್ಕಳು ಕುಂಬಾರಿಕೆ ಮಾಡೋದಿಲ್ಲ, ಬಡಗರ ಮಕ್ಕಳು ಬಡಿಗ್ತನ ಮಾಡೋದಿಲ್ಲ, ಚಮ್ಮಾರರ ಮಕ್ಕಳು ಚಮ್ಮಾರಿಕೆ ಮಾಡೋದಿಲ್ಲ, ಶೆಟ್ರ ಮಕ್ಕಳು ವ್ಯಾಪಾರ ಮಾಡೋದಿಲ್ಲ. ಹಾಗೆ ಆದರೂ ಅಲ್ಲಿ ಇಲ್ಲಿ ಕೆಲವೊಂದಿಷ್ಟು ಜನ ತಮ್ಮ ಮೂಲ ವೃತ್ತಿಯನ್ನು ಅನುಸರಿಸ್ಕೊಂಡು ಹೋಗ್ತಾರೆ, ಅದನ್ನು ಶ್ರೇಷ್ಠವಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ. ಅದು ಅವರವರ ವ್ಯಕ್ತಿತ್ವಕ್ಕೆ ಬಿಟ್ಟದ್ದು, ಅವರು ಬೆಳೆದು ಬಂದ ರೀತಿಗೆ ಅನುಸರಿಸ್ತದೆ. ಹಾಗೆ ಈ ಭೂಮಿ ಅನ್ನೋದಲ್ಲ, ಇಲ್ಲಿ ಒಬ್ಬ ಶೆಟ್ಟಿ ಭಾಳ ಚಂದ ವ್ಯಾಪಾರ ಮಾಡ್ತಾನಂತ. ಅವನೇ ಮಹಾದೇವ ಶೆಟ್ಟಿ, ಸೃಷ್ಟಿಕರ್ತನನ್ನು ಎಕ್ಸಾಂಪಲ್ ಆಗಿ ಮಹಾದೇವ ಶೆಟ್ಟಿಗೆ ಶೆಟ್ಟರಿಗೆ ಹೋಲಿಸಿ ಬಸವಣ್ಣವರು ಒಂದು ವಚನದ ಮುಖಾಂತರ ಆತನ ವ್ಯವಹಾರ ಹೆಂಗಿರ್ತದ ಭಕ್ತರು ದೇವರ ಮಧ್ಯೆ ಅನ್ನೋದನ್ನು ಹೇಳ್ಯಾರ. ಶೆಟ್ರು ಅಂದ್ರೆ ಅವ್ರು ಭಾಳ ಶಾಣಾರು ಅನ್ನೋದು ಯಾವಾಗಲಿಂದು ಎಲ್ಲರ ತಲೆಗೂ ಇರುವಂಥದ್ದು. ಯಾಕಂದ್ರೆ ಅವರು ಎಂಟಣೆಗೂ ಸೋಲಲ್ಲ, ಚಾರಣೆಗೂ ಗೆಲ್ಲಲ್ಲ. ಲೆಕ್ಕ ಅಂದ್ರೆ ಲೆಕ್ಕ, ನ್ಯಾಯ ಅಂದ್ರೆ ನ್ಯಾಯ, ತಕ್ಕಡಿ ಅಂದ್ರೆ ತಕ್ಕಡಿ, ತೂಕ ಅಂದ್ರೆ ತೂಕ. ಹಿಂಗೆ ಅವ್ರ ಮನಸ್ಥಿತಿ ಹಂಗಿರ್ತದೆ. ಅವ್ರ ವ್ಯಾಪಾರ ಚತುರತೆ ಅಷ್ಟು ಶಾಣ್ರು ಇರ್ತಾರ ಅನ್ನೋ ಕಾರಣಕ್ಕೆ ಅದನ್ನು ಹೋಲಿಕೆ ಮಾಡಿ, ಎಲ್ಲರೂ ಹಾಗೆ ಇರ್ತಾರ ಅಂತಲ್ಲ, ಬರೀ ಶೆಟ್ರು ಅಷ್ಟು ಶಾಣ ಇರ್ತಾರ ಅಂತೂ ಅಲ್ಲ, ಹೋಲಿಕೆ ಮಾಡಿ ಬಸವಣ್ಣನವರು ಒಂದು ವಚನ ಬರ್ದಾರ. ಯಾವ ವಚನ ಅದು ಅಂತಂದ್ರೆ, ಇದು ಕೂಡ ಒಂದು ರಿಕ್ವೆಸ್ಟೆಡ್ ವಚನ. ಒಬ್ಬರ ವಿನಂತಿಯ ಮೇರೆಗೆ ಇಂದಿನ ವಚನವನ್ನು ಓದಿ ಅರ್ಥೈಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಶ್ರಾವಣ ವಚನ ವಾಚನ ದಿನ 25. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ, ಒಮ್ಮನವಾದರೆ ಒಡನೆ ನುಡಿವ ಇಮ್ಮನವಾದರೆ ನುಡಿಯ, ಕಾಣಿಯ ಸೋಲ ಅರ್ಥ ಕಾಣಿಯ ಗೆಲ್ಲ, ಇವ ಬಲು ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಹೌದಲ್ಲ, ಇಡೀ ಭೂಮಿನೇ ಒಂದು ಸೂಪರ್ ಮಾರ್ಕೆಟ್ ಇದ್ದಂಗೆ ಇಲ್ಲಿ ಎಲ್ಲ ಸಿಗ್ತದ. ಈ ಧರಣಿ ಮೇಲೆ ಒಂದು ದೊಡ್ಡ ಅಂಗಡಿನೇ ಇಟ್ಬಿಟ್ಟಾನವ, ಅವನ ಬಳಿ ಎಲ್ಲ ಸಿಗ್ತದ. ಅದೇ ಇಲ್ಲ ಅನ್ನೋ ಹಂಗಿಲ್ಲ. ಅಲ್ಲಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ ವ್ಯಾಪಾರ ಮಾಡಕ್ಕೆ ಕುಂತಾನ, ತೆಕ್ಕೆ ಇಟ್ಕೊಂಡು ಗಲ್ಲೆದ ಮೇಲೆ. ಯಾರು? ಈ ಸೃಷ್ಟಿಯನ್ನು ಸೃಷ್ಟಿಸಿದ ಈ ಧರಣಿ ಎಂಬ ಅಂಗಡಿಯ ಓನರ್, ಸೃಷ್ಟಿಕರ್ತ. ಅವ ಹೆಂಗದಾನ, ಅವ್ನ ಲೆಕ್ಕ ಹೆಂಗ ಅಂತಂದ್ರೆ, ಈ ನಮ್ಮ ಅಂಗಡಿಯಾಗಿನ ಶೆಟ್ರ ಲೆಕ್ಕ ಹೆಂಗಿರ್ತದೆ ನೋಡ್ರಿ ಹಂಗೆ. ಒಮ್ಮನವಾದರೆ ನುಡಿವ, ಒಂದೇ ಮನಸ್ಸು. ಅವ ಹೇಳಿದ ರೇಟೇ ಕೊಡಬೇಕು, ಇಲ್ಲ ಅಂದ್ರೆ ಇಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ ಅಂದ್ರೆ ಅವ ಮಾತಾಡಿಸ್ತಾನ ಸೃಷ್ಟಿಕರ್ತ. ಅವನಿಗೆ ಕೆಟ್ಟ ಮಾಡಿ ನನಗೆ ಚಲೋ ಮಾಡು ಅಂದು ನಡಿ ಮುಂದಿನ ಅಂಗಡಿಗೆ ಹೋಗಂತಾನ. ಇಮ್ಮನವಾದರೆ ನುಡಿಯ. ಎರಡು ಮಾತು, ಎರಡು ನಾಲಿಗೆ, ಎರಡು ಮನಸ್ಸಾದ್ರೆ ಅವ ನುಡಿಯುವುದಿಲ್ಲ, ಮಾತಾಡ್ಸೋದೇ ಇಲ್ಲ ಅಂಥವ್ರಿಗೆ. ಸೃಷ್ಟಿಕರ್ತ, ನಿಮ್ಮ ಮನಸ್ಸು ಒಂದೇ ಆಗಿರಬೇಕು, ಒಂದೇ ಚಿತ್ತ ಇರಬೇಕು, ಒಂದೇ ಭಕ್ತಿ ಇರಬೇಕು, ಒಂದೇ ದೇವರಿರಬೇಕು, ಒಂದೇ ಭಾವ ಇರಬೇಕು, ಅದು ಸತ್ಯಶುದ್ಧ ಆಗಿರಬೇಕು. ಎಲ್ಲರೂ ಒಂದೇ ಅನ್ನುವ ಮನಸ್ಥಿತಿಯನ್ನು ನಾವು ಹೊಂದಿರಬೇಕು. ತಾರತಮ್ಯ ಮಾಡಬಾರ್ದು. ಎಲ್ಲರಿಗೂ ಚಲೋದು ಮಾಡು ಅಂದ್ರೆ ಅವ ತಾನೇ ನಿನಗೂ ಚಲೋ ಮಾಡ್ತಾನೆ, ಎಲ್ಲರಿಗೂ ಚಲೋ ಮಾಡ್ತಾನೆ. ನಿನಗೇನು ಕೊಡ್ಬೇಕು ಅದನ್ನು ಕೊಟ್ಟೇ ಕೊಡ್ತಾನ. ಒಮ್ಮನವಾದರೆ ನುಡಿವ, ಇಮ್ಮನವಾದ್ರೆ ನುಡಿಯೋದಿಲ್ಲ, ಅವ ಮಾತು ಸಹಿತ ಆಡ್ಸೋದಿಲ್ಲ. ನಡಿ ಮುಂದಿನ ಅಂಗಡಿಗೆ ಅಂತಾನೆ. ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ.
ಭಗವಂತನೊಳಗೆ ನಮ್ಮ ಭಕ್ತಿ ಹೆಂಗಿರ್ಬೇಕು ಅಂದ್ರೆ ಚಾರಣೆದಾಗ ಒಂದು ವ್ಯವಹಾರ ಚಾರಣೆ ಕಮ್ಮಿ ಕೊಡ್ತೀನಂದ್ರೆ ಅವ ಮಾತಾಡ್ಸೋ ಹೆಚ್ಚಿಗೆ ತೋರಿ ಇನ್ನೊಂದು ಸ್ವಲ್ಪ ಕೊಡ್ರಿ ಅಂದರೆ ಇಲ್ಲ ಇಲ್ಲ, ಲೆಕ್ಕ ಬರೋಬ್ಬರಿ ಇರಬೇಕು, ಭಕ್ತಿ ಬರೋಬ್ಬರಿ ಇರಬೇಕು. ಭಕ್ತಿ ಅತಿಯಾಗಿ ಮೂಢರಾಗಬಾರ್ದು. ಅತಿಯಾದ ಭಕ್ತಿ ಹೊಂದಿದ ರಾವಣಗೆ ಏನಾಯಿತು? ಅರ್ಧ ಆಯುಷ್ಯ ಆಯಿತು. ಆತನಷ್ಟು ಭಕ್ತಿ ಪ್ರಿಯ ಯಾರಿದ್ರು? ಯಾರು ಇದ್ದಿದ್ದಿಲ್ಲ. ದೇವರಿಗೆ ಎಷ್ಟು ಸಲ್ಲಿಸ್ಬೇಕು? ನೀತಿಯುತವಾದ ಭಕ್ತಿಯನ್ನು ನಾವು ಕೊಡಬೇಕು. ಎಲ್ಲ ದೇವರಿಗೂ ಮಾಡ್ತೀನಿ, ಇಲ್ಲ ದೇವರೊಬ್ಬನೇ ಅದನ, ಅವನಿಗೆ ಹೆಸರು ಬೇರೆ ಬೇರೆ ಅದಾವ. ಮೂಢರಾಗಬೇಡ್ರಿ, ನಿಜವಾದ ಭಕ್ತಿ ಕೊಡ್ರಿ, ನಿಮ್ಮೊಳಗಿನ ಕೊಡ್ರಿ, ನಿಮ್ಮೊಳಗಿನ ಶಕ್ತಿಯನ್ನು ಆತನ ಜೊತೆ ಬೆರೆಸ್ರಿ. ಅಂದಾಗ ಅವ ನಿಮಗೆ ಸಿಗ್ತಾನ. ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ. ನಿಮ್ಮ ಭಕ್ತಿ ಒಳಗೆ ಒಂಚೂರು ಕಮ್ಮಿ ಆದರೂ ಅವ ಸೋಲೋದಿಲ್ಲ, ಅವ ಗೆಲ್ತಾನವ. ನೀವು ಯಾವಾಗ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಆತನಿಗೆ ಸಮರ್ಪಿಸಿಕೊಂಡಾಗ. ಇವ ಬಲು ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ. ಅಷ್ಟು ಚತುರದಾನವ ಈ ಸೃಷ್ಟಿಕರ್ತ. ಈ ಭೂಮಿ ಮೇಲೆ ದೊಡ್ಡ ಅಂಗಡಿ ಇಟ್ಕೊಂಡು ಕೊಡ್ತಾನಲ್ಲ ಅಂಗಡಿ ಮಾಲಕ. ಹೌದು, ಇಷ್ಟು ಸರಳವಾಗಿ ಎಲ್ಲರಿಗೂ ಅರ್ಥ ಆಗುವಂಗೆ ಒಂದು ಸೂಕ್ಷ್ಮ ಉದಾಹರಣೆಯನ್ನು ಕೊಟ್ಟು ಬಸವಣ್ಣನವರು ಈ ವಚನದ ಮುಖಾಂತರ ಧರಣಿಯ ಮೇಲೆ ಒಂದು ದೊಡ್ಡ ಅಂಗಡಿ ಇಟ್ಕೊಂಡು ಕುಂತಾನ ಸೃಷ್ಟಿಕರ್ತ. ನಾವು ಅವನ ಜೊತೆ ಹೆಂಗೆ ವ್ಯವಹರಿಸಬೇಕು ಅನ್ನೋದನ್ನು ಹೇಳ್ಯಾರ. ನಾವು ಮಾಡುವ ಪ್ರತಿ ಕಾಯಕನೂ ಸತ್ಯ ಶುದ್ಧವಾಗಿದ್ದಾಗ ದೇವರು ನಮಗೆ ಒಲಿತಾನ ಅನ್ನೋದನ್ನು, ದೇವರು ಮತ್ತು ನಮ್ಮ ಮಧ್ಯೆ ಇರುವ ಸಂಬಂಧ ವ್ಯವಹಾರ ಹೆಂಗಿರಬೇಕು ಅನ್ನೋದನ್ನು, ಅದು ವ್ಯವಹಾರ ಅಲ್ಲ ಭಕ್ತಿ ಹೆಂಗಿರಬೇಕು ಅನ್ನೋದನ್ನು ಭಾಳ ಚಂದ ಹೇಳ್ಯಾರ. ನಾಳೆ ಇನ್ನೊಂದು ವಚನದ ಮುಖಾಂತರ ಮತ್ತೆ ಸಿಗ್ತೀನಿ. ಮತ್ತೊಬ್ಬ ಶರಣರ ಬಗ್ಗೆ ಮಾತಾಡೋಣಂತ. ನಿಮಗೆ ಯಾವುದರೇ ವಚನ ಕೇಳಬೇಕು ಅನಿಸಿದ್ರೆ ಹೇಳ್ರಿ, ಅದೇ ವಚನ ಹೇಳ್ತೀನಿ. ಯಾವ ಶರಣರ ಬಗ್ಗೆ ಕೇಳಬೇಕು ಅನಿಸಿದ್ರೆ ಹೇಳ್ರಿ, ಅದೇ ಶರಣರ ಬಗ್ಗೆ ಮಾತಾಡೋಣಂತ. ಶರಣಾರ್ಥಿ.